ಟು ಮೈ ಚಾನಲ್. ಶುಭ ಶುಕ್ರವಾರ ಎಲ್ರಿಗೂ. ಶುಕ್ರವಾರ ಅಂದ ತಕ್ಷಣ ನಾನು ಜಾಸ್ತಿ ವ್ಲಾಗ್ ಮಾಡೋದು ಟೆಂಪಲ್, ನಿಮಗೆ ಗೊತ್ತೇ ಇದೆ. ಸೊ ಇವತ್ತು ಕೂಡ ಟೆಂಪಲ್ಗೆ ಹೋಗ್ತಾ ಇದ್ದೇನೆ. ಹಾಗೆ ನಿನ್ನೊಂದು ವ್ಲಾಗ್ ಮಾಡಿದ್ದೆ, ಸೊ ದಯಮಾಡಿ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಳ್ಳೆಯ ಒಂದು ನಿಮಗೆ ಒಂದು ಏನಾದರೂ ಒಂದು ಯೂಸ್ ಆಗ್ಬೋದು ಅಂತ. ಬಟ್ ಇವತ್ತು ನಾನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಸೊ ನಾನು ತುಂಬ ಇಷ್ಟಪಡುವಂತಹ ದೇವಸ್ಥಾನ. ಸೊ ಲಾಸ್ಟ್ ಟೈಮು ನಾನು ಕೊಳವೆಗೆ ಹೋಗೋದನ್ನು ಕೂಡ ವೀಡಿಯೋಸ್ ಮಾಡಿದ್ದೆ. ಬಟ್ ಜಾಸ್ತಿ ಟೆಂಪಲ್ ಒಳಗಡೆ ನಾನು ಪೂಜೆ ಆಗುವಾಗ ಯಾವುದೇ ರೀತಿಯ ವೀಡಿಯೋಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಬಟ್ ಅದು ಸರಿ ಆಗೋದಿಲ್ಲ. ಬಟ್ ಇವತ್ತು ನಾನು ಹೋಗ್ತಿರುವ ದೇವಸ್ಥಾನ ನಾನು ಮೊನ್ನೆ ಕೂಡ ನಿಮಗೆ ಹೇಳಿದ್ದೆ. ಸೊ ಇಲ್ಲಿ ಏನಂದರೆ ಬಾಮಿಲಪದವು ಬ್ರಹ್ಮಲಿಂಗೇಶ್ವರ, ಅಗ್ನಿದುರ್ಗೆ ಬ್ರಹ್ಮಲಿಂಗೇಶ್ವರ ಅಂತ, ಮೂಡು ಪಡುಕೋಡಿ ಅಂತ. ಸೊ ಎಲ್ರಿಗೂ ಗೊತ್ತಿದೆ. ನಾವು ನೆಕ್ಸ್ಟ್ ಕಾರಿಂಜೇಶ್ವರ ದ್ವಾರದ ಒಂದು ಸ್ಟಾಪ್ ಮುಂದೆ ಹೋದರೆ ನಮಗೆ ಸಿಗ್ತದೆ ಅಲ್ಲಿ ಅಗ್ನಿದುರ್ಗೆ ಬ್ರಹ್ಮಲಿಂಗೇಶ್ವರ ಅನ್ನೋದು ಒಂದು ಟೆಂಪಲ್ ಇದೆ. ಸೊ ಒಳ್ಳೆ ಒಂದು ಪೀಸ್ಫುಲ್ ಮೈಂಡ್ ಕೂಡ ಸಿಗುತ್ತೆ ಅಲ್ಲಿ. ನೀವು ಜಾಸ್ತಿಯಾಗಿ ನಾವು ನಡ್ಕೊಂಡು ಹೋದರೆ ಅದನ್ನು ನಾವು ಅನುಭವಿಸ್ತಾ ಹೋಗ್ಬೋದು. ಸೊ ನಾನು ತುಂಬ ಟೈಮ್ ಹೋಗಿದ್ದೇನೆ ಅಲ್ಲಿ. ಸೊ ಇವತ್ತು ಕೂಡ ಅಲ್ಲೇ ಹೋಗ್ತಾ ಇದ್ದೀನಿ. ಇವತ್ತು ಶುಕ್ರವಾರ ದಿವಸ ಆಗಿದ್ದರಿಂದ ಅಲ್ಲೇ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ದೇವರ ವಿಶೇಷತೆ ಏನಂದರೆ, ನಿಮಗೆ ನಾನು ಅಲ್ಲೂ ಹೋದಾಗ ಒಂದ್ಸಲ ನಾನು ಅರ್ಚಕರನ್ನು ಸಂಪರ್ಕ ಮಾಡಿದಾಗ, ಸೊ ಆ ಅರ್ಚಕರನ್ನು ಮೀಟ್ ಆದಾಗ ಒಂದ್ಸಲ ನಿಮಗೆ ಆ ದೇವಸ್ಥಾನದ ಡೀಟೇಲ್ಸನ್ನು ನಿಮಗೆ ನಾನು ಹೇಳ್ತೇನೆ. ಅವರು ಏನು ಹೇಳ್ತಾರೆ, ಅದು ಹಿನ್ನೆಲೆ ಏನೆಲ್ಲ ಅವರು ಹೇಳ್ತಾರೆ, ಅದನ್ನು ನಾನು ಒಂದು ಸಲ ಮುಂದೆ ಬ್ಲಾಗ್ ನಿಮಗೆ ತೋರಿಸ್ತೇನೆ ನೋಡಿ. ಆಮೇಲೆ ಅಲ್ಲಿ ದೇವರಿಗೆ ನಾವು ವಿಶೇಷವಾಗಿ ಸಣ್ಣ ರೀತಿಯಲ್ಲಿ ಒಂದು ಹರಕೆ ಇಟ್ಟರೂ ಕೂಡ ನಾವು ಕೆಲವೊಂದು ಹೇಳಿದಂತಹ ಕೆಲಸಗಳು ಈಡೇರುತ್ತೆ. ಸೊ ಭಕ್ತಿಯಿಂದ ನಂಬಿ ಖಂಡಿತವಾಗ್ಲೂ ನಮ್ಮ ಕೆಲಸಗಳು ಈಡೇರುತ್ತೆ. ಸೊ ಅಲ್ಲಿಗೆ ನಾವು ಹೋಗುವಾಗ ಹೆಚ್ಚಾಗಿ ನಾವು ಅವರು ಇಷ್ಟಪಡುವಂತಹ, ಬ್ರಹ್ಮಲಿಂಗೇಶ್ವರ ಇಷ್ಟಪಡುವಂತಹ ಒಂದು ಯಾವುದು ಇದು ಪುಷ್ಪ ಅಂದರೆ ಹಿಂಗಾರ ಅಂತ ಹೇಳ್ತೇವೆ ನಾವು, ತುಳುವಳಿ ಪಿಂಗಾರ ಅಂತ ಹೇಳ್ತೇವೆ. ಸೊ ಹಿಂಗಾರ ಮತ್ತು ಸೇವಂತಿಗೆ ಹೂ. ನಾವು ಅಲ್ಲಿ ಹೋದಾಗ ದಯಮಾಡಿ ಎಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ನೀವು ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ಕೇಳಿರ್ಬೋದು ಹೆಸರು. ಸೊ ಅಲ್ಲಿ ಹೆಚ್ಚಾಗಿ ನಾವು ಹೋಗುವಾಗ ಹಿಂಗಾರ ಮತ್ತು ಸೇವಂತಿಗೆಯನ್ನು ನಾವು ಎಷ್ಟೇ ಕಷ್ಟ ಇದ್ದರೂ ಕೂಡ ತಗೊಂಡು ಹೋಗಬೇಕು. ಯಾಕೆಂದರೆ ತುಂಬ ಇಷ್ಟಪಡುವಂತಹ ಆ ಹೂವು. ನಾನು ಕೂಡ ನನಗೆ ಇವತ್ತು ಬೆಳಿಗ್ಗೆ ಬರುವಾಗ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ನಾನು ಅಲ್ಲಿಗೆ ಬರುವಂಥ ಪ್ಲ್ಯಾನಿಂಗಲ್ಲಿ ಬರ್ತಾ ಇದ್ದೆ. ಸೊ ಬರುವಾಗಲೇ ನನಗೆ ನಮ್ಮ ಮನೆ ಹತ್ರ ಒಬ್ಬರು ನಮ್ಮ ಕಸಿನ್ ಆಂಟಿ ಒಬ್ಬರು ಕೊಟ್ಟರು. ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ನಾನು ಪ್ರತಿ ಸಲ ಅಲ್ಲಿ ಹೋದಾಗ ಸಿಗೋದಿಲ್ಲ, ಹಿಂಗಾರ ಅಂತೂ ಹೆಚ್ಚಾಗಿ ಸಿಗೋದಿಲ್ಲ. ಇದ್ರೂ ಕೂಡ ನಮ್ಮ ಮನೇಲಿ ಇದ್ರೂ ಕೂಡ ಅದನ್ನು ತೆಗೆಯುವಂಥ ವ್ಯವಸ್ಥೆಗಳು ನಮಗೆ ಸಿಗೋದಿಲ್ಲ. ಬಟ್ ನಾನು ಇವತ್ತು ಬರುವಾಗಲೇ ನನಗೆ ಅವರು ಎದುರುಗಡೆ ಬರುವಾಗಲೇ ತೊಗೊಂಡ್ಬಂದಿದ್ರು. ಸೊ ಏನೋ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಆಯಿತು, ತೊಗೊಂಡ್ಬಂದಿದ್ದೇನೆ. ಹಾಗೆ ನಾವೊಂದು ಭಕ್ತಿಯಿಂದ ಪ್ರೀತಿಯಿಂದ ಒಂದು ಸಮಯ ಕೊಟ್ಟ ದೇವಸ್ಥಾನಗಳಿಗೆ ಹೋದರೆ ನಿಜವಾಗ್ಲೂ ನಾವು ಎನಿಸಿದ ಕಾರ್ಯಗಳು ಕೆಲಸಗಳು ಈಡೇರುತ್ತೆ. ಸೊ ಆ ರೀತಿ ನಾವು ನಮ್ಮ ಸಮಯವನ್ನು ದೇವರಿಗೋಸ್ಕರ ಸ್ವಲ್ಪ ಮೀಸಲಿಡೋಣ. ಸೊ ನಾನು ಅಲ್ಲಿ ಮುಂದೆ ಹೋದಾಗ ಆ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಸ್ವಲ್ಪ ನಿಮಗೆ ಅಲ್ಲಿ ತೋರಿಸ್ತೇನೆ, ವೀಡಿಯೋಸ್ ಎಲ್ಲ ನೋಡಿ. ಇಲ್ಲಿ ಬ್ರಹ್ಮಲಿಂಗೇಶ್ವರನಿಗೆ ಇಷ್ಟವಾಗುವಂತಹ ನಾವು ಅಡಿಕೆ ಹೂ ಅಂದರೆ ಹಿಂಗಾರ, ಆಮೇಲೆ ಸೇವಂತಿಗೆ ಹೂವನ್ನು ಬರುವಾಗಲೇ ತಗೊಂಬಂದ್ವಿ. ನಾವು ಈಗಾಗಲೇ ಬಂದು ದೇವಸ್ಥಾನವನ್ನು ತಲುಪಿದೆವು ನೋಡಿ. ಇಲ್ಲಿ ಬರುವಾಗಲೇ ನಮ್ಮ ಬಲಬದಿಯಲ್ಲಿ ಫಸ್ಟ್ ನಮಗೆ ಸಿಗ್ತದೆ ಇಲ್ಲಿ ರಕ್ತೇಶ್ವರಿ, ಆಮೇಲೆ ಮಧ್ಯದಲ್ಲಿ ನಾಗಬ್ರಹ್ಮ, ಆಮೇಲೆ ವಾಸುಕಿ ಸುಬ್ರಹ್ಮಣ್ಯ. ಇಲ್ಲಿ ಬರುವಾಗ ನಿನ್ನ ನಂಬಿದೆ ಸ್ವಾಮಿ, ನಿನ್ನ ನಂಬಿದೆ, ನಿನ್ನ ನಂಬಿದೆ ಸ್ವಾಮಿ, ನಿನ್ನ ನಂಬಿದೆ, ದುರಿತ ಕಳೆದು ಪೊರೆವ ಬ್ರಹ್ಮಲಿಂಗ ನಂಬಿದೆ, ಪಡಲಿ ಬೆಂದು ಬಂದವರ ಪೊರೆವ ಪಾದ ನಂಬಿದೆ, ಪಾದ ನಂಬಿದೆ, ನಿನ್ನ ನಂಬಿದೆ ಸ್ವಾಮಿ, ನಿನ್ನ ನಂಬಿದೆ. ನೋಡಿ, ಇಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ಇಲ್ಲಿ ತಾವರೆ ಹೂ ಇದೆ. 햇살이 너무 좋았어, 그냥 모두 좋았어, 널 만나서 모든 게 다 잠에서 깨어나. ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಆಗಿ ಸಂಜೆ ಅನ್ನದಾನ. ಈಗ ದೇವಸ್ಥಾನಕ್ಕೆ ಬಂದಿದ್ದೇವೆ ನಾವು. ಇಲ್ಲಿ ನಮಗೆ ಅರ್ಚಕರು ಸಿಕ್ಕಿದ್ದಾರೆ. ಸೊ ನಾನು ಅವಾಗ ಹೇಳಿದಾಗೆ ಸ್ವಲ್ಪ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ, ನಿಮಗೂ ತಿಳಿದಾಗೆ ಆಗುತ್ತೆ ನೋಡಿ. ವಿಶೇಷವಾಗಿ ನಮ್ಮ ಪೂರ್ವ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂತಹ ಬ್ರಹ್ಮಲಿಂಗೇಶ್ವರನ ಅನುಗ್ರಹದಿಂದ ಯಾವುದೇ ಭಕ್ತರ ಕಷ್ಟವನ್ನು ಎತ್ತುಕೊಂಡು ಕ್ಷೇತ್ರಕ್ಕೂ ಬಂದರೂ ಕೂಡ ಆ ಕ್ಷೇತ್ರಕ್ಕೆ ಪರಿಹಾರ ಏನು ಎಂಬುದು ನೋಡಿ ಅದಕ್ಕೆ ಕೊಡುವಂತಹ ಒಂದು ಪ್ರಸಾದ. ಯಾವುದೇ ರೋಗ ರುಜಿನ, ಯಾವುದೇ ಕಷ್ಟಗಳು, ಎಂಥ ಸಮಸ್ಯೆಗಳು ಬಂದಿದ್ದರೂ ಕೂಡ
ಅಥವಾ ಮದ್ದು ಮಾಡಬೇಕು ಅಥವಾ ವೈದ್ಯರಲ್ಲಿ ತೋರಿಸಿ ಎಂಬ ಉತ್ತರ ನನಗೆ ನನ್ನ ಜಗದ್ಗುರು ಶಂಕರಾಚಾರ್ಯ ನನಗೆ ಬಿಡಲಿಲ್ಲ. ಯಾಕಂತ ಹೇಳಿದರೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾನು ಕೊಡುವಂತಹ ಮಾತು ಆ ಜಗದ್ಗುರು ಶಂಕರಾಚಾರ್ಯರು ಯಾವ ರೀತಿಯಲ್ಲಿ ನಡೆಸ್ತಾರೆ ಅದು ಎಲ್ಲವೂ ಅವರದು. ಅದರಿಂದಾಗಿ ಎಲ್ಲ ಭಕ್ತರಿಗೂ ಯಾವುದೇ ಸಮಸ್ಯೆ ಬಂದರೂ ಕೂಡ ಸ್ವಾಮಿಯ ಪ್ರಸಾದದಲ್ಲಿ ಪರಿಹಾರ ಆಗುತ್ತದೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಕ್ತರ ಕಷ್ಟ, ರೋಗ ರುಜಿನಗಳು, ಮಾಂಗಲ್ಯ ದೋಷ ಅಥವಾ ಮಂತ್ರವಾದ ಬಾಧಕಗಳು ಅಥವಾ ನಾಗದೋಷಗಳು ಯಾವುದೇ ನಡೆಯಲ್ಲಿ ನಾಗದೋಷಕ್ಕೆ ಪರಿಹಾರ ಆಗದಿದ್ದರೂ ಬಾಂಬೆಲೆ ಅಗ್ನಿದುರ್ಗಿಯ ಸನ್ನಿಧಾನದಲ್ಲಿ, ಬ್ರಹ್ಮಲಿಂಗೇಶ್ವರ ಸನ್ನಿಧಾನದಲ್ಲಿ ನಾಗದೋಷಕ್ಕೆ ವಿಶೇಷವಾಗಿ ಪರಿಹಾರ ಇದೆ. ಯಾಕೆಂತ ಹೇಳಿದರೆ ಅದರ ಕಾರಣ ಏನು ಅಂತ ನಾವು ಸುವರ್ಣ ಪ್ರಶ್ನೆಯಲ್ಲಿ ನಾವು ಅವಾಗ ತಾವರೆ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ವಿ. ಅವಾಗ ಹೇಳ್ತಾ ಇದ್ವಿ ನಾವು ಇದರ ಬಗ್ಗೆ ಸ್ವಲ್ಪ ನಮಗೆ ಬೇಕಿತ್ತು, ಮಾಹಿತಿ ಬೇಕಿತ್ತು ಅಂತ. ಅದರ ಬಗ್ಗೆ ತಾವರೆ ಹೂವು ಲಕ್ಷ್ಮಿಗೆ ಅತಿ ಪ್ರಿಯವಾದಂಥ ಹೂವು, ಲಕ್ಷ್ಮಿ ಕೂತ್ಕೊಂಡಂತಹ ತಾವರೆ ಹೂವು. ಅದಕ್ಕೆ ಕೆಲವು ಪೂಜೆ ಪುರಸ್ಕಾರ ಮಾಡುವಾಗ ನಾವು ಕೆಲವು ದ್ರವ್ಯಗಳನ್ನು ನಾವು ಉಪಯೋಗ ಮಾಡ್ತೀವಿ. ಈಗ ಲಕ್ಷ್ಮೀ ಹೋಮ ಮಾಡಬೇಕಾದ್ರೆ ಲಕ್ಷ್ಮಿಯ ಗಡ್ಡೆಯನ್ನು ಹಾಕಿ ಹೋಮಕ್ಕೆ ಆವತ್ತು ಮಾಡ್ತೇವೆ. ಯಾಕೆಂತ ಹೇಳಿದರೆ ಕಷ್ಟ ಬಂದಂಥ ಭಕ್ತರು ಲಕ್ಷ್ಮೀ ಸಂಪತ್ತು ಪ್ರಾಪ್ತಿ ಆಗಬೇಕಾದ್ರೆ ಬುಡದಿಂದ ಲಕ್ಷ್ಮಿ ಎದ್ದು ಬಾ ತಾಯಿ ಅಂತ ಹೇಳಿ ನಾವು ಮಾಡುವಂಥ ಲಕ್ಷ್ಮೀ ಹೋಮಕ್ಕೆ ಹಾಕುವಂಥ ತಾವರೆ ಗಡ್ಡೆ. ಆ ಹೂವನ್ನು ದೇವರಿಗೆ ಇರುತ್ತೇವೆ. ಆದರೆ ಅವಳು ಲಕ್ಷ್ಮೀ ಸ್ವರೂಪಳಾಗಿರಬೇಕು, ಶಾಂತಳಾಗಿರಬೇಕು. ಯಾಕೆಂತ ಹೇಳಿದರೆ ಒಂದೊಂದು ವಿಶೇಷ ಅಂತ ಹೇಳಿದರೆ ಅಗ್ನಿದುರ್ಗೆ ಬಹಳ ಕೋಪದ ಶಕ್ತಿಯವಳು, ಬಹಳ ಕೋಪದವಳು. ಅವಳು ಬ್ರಹ್ಮಲಿಂಗೇಶ್ವರನು ಹಾಗೆಯೇ ತಾಯಿಯೂ ಹಾಗೆ ಅಗ್ನಿದುರ್ಗೆನೇ ಬೆಂಕಿ ಕೊಟ್ಟು ಸುಡುವವಳು, ಅದಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ಅವಳನ್ನು ಒಂದೊಂದು ಸಮಯದಲ್ಲಿ ನಾನು ಶಾಂತರ ರೂಪದಲ್ಲಿ ಇರೋ ತಾಯಿ ಅಂತ ಹೇಳಿ ನಾವು ಕೆಲವು ಪ್ರಾರ್ಥನೆ ಮಾಡಿ ದೇವರಿಗೆ ಪುಷ್ಪವನ್ನು ಸಮರ್ಪಿಸ್ತೀವಿ. ಹಾಗೆ ಬ್ರಹ್ಮಲಿಂಗೇಶ್ವರನಿಗೆ ಹಿಂಗಾರ, ಸೇವಂತಿಗೆ ಹೆಚ್ಚು ಪ್ರಿಯವಾಗಿದ್ದಂತೆ ಕೇಳಿದ್ವಿ. ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ವಿಶೇಷವಾಗಿ ಸೇವಂತಿಗೆ ಹೂವಿನ ಅಲಂಕಾರ ಮತ್ತು ಅಡಿಕೆ ಹೂವಿನ ಅಲಂಕಾರ ಬಹಳ ವಿಶೇಷ. ಯಾವುದೇ ಕಷ್ಟಗಳು ಬಂದಾಗ ಕೂಡ ಬ್ರಹ್ಮಲಿಂಗೇಶ್ವರನಿಗೆ ಒಂದು ಸೇವಂತಿಗೆ ನಾವು ತಂದು ಆಗುತ್ತೇವೆ, ನಮ್ಮ ಕಷ್ಟ ಪರಿಹಾರ ಆಗಬೇಕು. ಅಥವಾ ಕೆಲವರು ಹಿಂಗಾರಕ್ಕೆ ತಂದು ಆಗುತ್ತೇವೆ, ಹಾಗೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಕೆಲವರು ತೋಟದಲ್ಲಿ ಅಡಿಕೆ ಉಳಿಯುವುದಿಲ್ಲ ಅಥವಾ ಅಡಿಕೆ ಬೆಳೆ ನಾವು ಹಾಕಿದ್ದು ಬರುವುದಿಲ್ಲ ಅಂತ ಹೇಳಿದಾಗ ಬ್ರಹ್ಮಲಿಂಗೇಶ್ವರಿಗೆ ಹಿಂಗಾರ ಅಥವಾ ಅಡಿಕೆ ಇದು ಕೊನೆಯನ್ನು ಸಮರ್ಪಣೆ ಮಾಡ್ತೇವೆ ಅಂತ ಹೇಳ್ತಾರೆ ಇಲ್ಲಿ. ಅದು ಬ್ರಹ್ಮಲಿಂಗೇಶ್ವರನಿಗೆ ವಿಶೇಷವಾದಂಥ ಹೂವುಗಳು. ಅದು ಒಳ್ಳೆಯದೇ. ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ವಿಶೇಷವಾಗಿ ಕೆಲವು ಸೇವೆಗಳು. ಬ್ರಹ್ಮಲಿಂಗೇಶ್ವರನಿಗೆ ಮಹಾಪೂಜೆ, ರಂಗಪೂಜೆ ಇದು ವಿಶೇಷವಾದದ್ದು. ಇಲ್ಲಿ ನೀವು ನಿಮ್ಮ ಕಣ್ಣಾರೆ ನೋಡಿರಿ. ಯಾವುದಂತ ಹೇಳಿದರೆ ಯಾವುದೇ ಪೂಜೆ ದೇವರಿಗೆ ಇಲ್ಲಿ ವಿಶೇಷವಾದಂಥ ದೊಡ್ಡ ದೊಡ್ಡ ಪೂಜೆ ಮಾಡಿದರೆ ನೀವು ಮಾಡಿದ ಪೂಜೆ ದೇವರಿಗೆ ಸಮರ್ಪಣೆ ಆಗಿದೆ ಇಲ್ವಾ ಅಂತ ಸ್ಪಷ್ಟವಾದ ರೂಪವನ್ನು ತೋರಿಸ್ತಾರೆ ಅವರು. ಯಾಕೆಂದರೆ ನಾವು ದೇವರಲ್ಲಿ ಅಲಂಕಾರ ಮಾಡಿ ದೇವರಿಗೆ ಅಡಿಕೆ ಪುಷ್ಪವನ್ನು ಹಿಂಗಾರವನ್ನು ನಾವು ಹಣೆಗೆ ಇಡುತ್ತೇವೆ. ಹಣೆಗೆ ಇಟ್ಟಾಗ ಮಂಗಳಾರತಿ ಮಾಡುವಾಗ ಒಂದೊಂದು ಸಮಯದಲ್ಲಿ ಸಂಪೂರ್ಣ ಮುಖಕ್ಕೆ ಬಿದ್ದರೂ ಕೂಡ ಹಿಂಗಾರ ಕೆಳಗೆ ಬೀಳುವುದಿಲ್ಲ. ಯಾಕೆಂತೇಳಿದರೆ ನಾವು ಅಷ್ಟೇ ಭಕ್ತಿಯಿಂದ ಬೇಡಬೇಕು. ಬ್ರಹ್ಮಲಿಂಗೇಶ್ವರ ಕೇಳಿದ್ದು ಒಂದೇ, ನಿನ್ನ ಚಿನ್ನಾಭರಣ ನನಗೆ ಬೇಡ, ನಿನ್ನ ಭಕ್ತಿ ನನಗೆ ಕೊಡು ಅಂತ ಹೇಳಿ. ನಾವು ಎಷ್ಟು ಭಕ್ತಿಯಿಂದ ಬೇಡ್ತೇವೆ ಅಷ್ಟು ಭಕ್ತಿಯಿಂದ ದೇವರು ಉಳಿತಾರೆ. ಬ್ರಹ್ಮಲಿಂಗೇಶ್ವರನಿಗೆ ಅದೇ ರೀತಿ ಹಿಂಗಾರ ಮತ್ತು ಸೇವಂತಿಗೆ ಹೂ ಬಹಳ ವಿಶೇಷವಾದ ಅಲಂಕಾರ. ಬ್ರಹ್ಮಲಿಂಗೇಶ್ವರನ ಪರಿವಾರ ಶಕ್ತಿಗಳು. ಹೈಗುಳಿಗೂ ಕೂಡ ಹಾಗೆ ಬ್ರಹ್ಮಲಿಂಗೇಶ್ವರ ಪೀಠದಲ್ಲಿ ಕೂತುಕೊಂಡು ಕೂಡ ಕೆಲಸ ಮಾಡುವವನು ಹೈಗುಳಿ. ನಮ್ಮ ಕ್ಷೇತ್ರದಲ್ಲಿ ಹೈಗುಳಿಗೆ ಎಷ್ಟು ಕಷ್ಟ ಬಂದರೂ ಒಂದು ವಿಚಾರವನ್ನು ಹೈಗುಳಿಯಲ್ಲಿ ಕೂಡ ಕೆಲವರು ಭಕ್ತರು ಬೇಡ್ತಾರೆ. ಎಂಥದಾದರೂ ಒಂದು ಹರಕೆ ಹೇಳಿ 1-2 ಎಳ್ನೀರು ಹಾಕ್ತೇನೆ, ನಮ್ಮ ಒಂದು ಕೆಲಸ ಆಗಬೇಕು, ಅಥವಾ ನಾವು ಮುಷ್ಟಿ ಕಾಣಿಕೆ ಹಾಕ್ತೀನಿ, ನನ್ನೊಂದು ಕೆಲಸ ಆಗಬೇಕು. ಯಾಕೆಂತ ಹೇಳಿದ್ರೆ ಕ್ಷೇತ್ರವನ್ನು ಮತ್ತು ಭಕ್ತರನ್ನು ರಕ್ಷೆಗೆ ನಿಲ್ಲುವಂಥ ಶಕ್ತಿ ಹೈಗುಳಿ ಮತ್ತು ಚಿಕ್ಕಮ್ಮ. ನಾವು ಅವಾಗ ತಾವರೆ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ವಿ. ಅವಾಗ ಹೇಳ್ತಾ ಇದ್ವಿ ನಾವು ಇದರ ಬಗ್ಗೆ ಸ್ವಲ್ಪ ನಮಗೆ ಬೇಕಿತ್ತು, ಮಾಹಿತಿ ಬೇಕಿತ್ತು ಅಂತ. ಅದರ ಬಗ್ಗೆ ತಾವರೆ ಹೂವು ಲಕ್ಷ್ಮಿಗೆ ಅತಿ ಪ್ರಿಯವಾದಂಥ ಹೂವು, ಲಕ್ಷ್ಮಿ ಕೂತ್ಕೊಂಡಂತಹ ತಾವರೆ ಹೂವು. ಅದಕ್ಕೆ ಕೆಲವು ಪೂಜೆ ಪುರಸ್ಕಾರ ಮಾಡುವಾಗ ನಾವು ಕೆಲವು ದ್ರವ್ಯಗಳನ್ನು ನಾವು ಉಪಯೋಗ ಮಾಡ್ತೀವಿ. ಈಗ ಲಕ್ಷ್ಮೀ ಹೋಮ ಮಾಡಬೇಕಾದ್ರೆ ಲಕ್ಷ್ಮಿಯ ಗಡ್ಡೆಯನ್ನು ಹಾಕಿ ಹೋಮಕ್ಕೆ ಆವತ್ತು ಮಾಡ್ತೇವೆ. ಯಾಕೆಂತ ಹೇಳಿದರೆ ಕಷ್ಟ ಬಂದಂಥ ಭಕ್ತರು ಲಕ್ಷ್ಮೀ ಸಂಪತ್ತು ಪ್ರಾಪ್ತಿ ಆಗಬೇಕಾದ್ರೆ ಬುಡದಿಂದ ಲಕ್ಷ್ಮಿ ಎದ್ದು ಬಾ ತಾಯಿ ಅಂತ ಹೇಳಿ ನಾವು ಮಾಡುವಂಥ ಲಕ್ಷ್ಮೀ ಹೋಮಕ್ಕೆ ಹಾಕುವಂಥ ತಾವರೆ ಗಡ್ಡೆ. ಆ ಹೂವನ್ನು ದೇವರಿಗೆ ಇರುತ್ತೇವೆ. ಆದರೆ ಅವಳು ಲಕ್ಷ್ಮೀ ಸ್ವರೂಪಳಾಗಿರಬೇಕು, ಶಾಂತಳಾಗಿರಬೇಕು. ಯಾಕೆಂತ ಹೇಳಿದರೆ ಒಂದೊಂದು ವಿಶೇಷ ಅಂತ ಹೇಳಿದರೆ ಅಗ್ನಿದುರ್ಗೆ ಬಹಳ ಕೋಪದ ಶಕ್ತಿಯವಳು, ಬಹಳ ಕೋಪದವಳು. ಅವಳು ಬ್ರಹ್ಮಲಿಂಗೇಶ್ವರನು ಹಾಗೆಯೇ ತಾಯಿಯೂ ಹಾಗೆ ಅಗ್ನಿದುರ್ಗೆನೇ ಬೆಂಕಿ ಕೊಟ್ಟು ಸುಡುವವಳು, ಅದಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ಅವಳನ್ನು ಒಂದೊಂದು ಸಮಯದಲ್ಲಿ ನಾನು ಶಾಂತರ ರೂಪದಲ್ಲಿ ಇರೋ ತಾಯಿ ಅಂತ ಹೇಳಿ ನಾವು ಕೆಲವು ಪ್ರಾರ್ಥನೆ ಮಾಡಿ ದೇವರಿಗೆ ಪುಷ್ಪವನ್ನು ಸಮರ್ಪಿಸ್ತೀವಿ. ಹಾಗೆ ಬ್ರಹ್ಮಲಿಂಗೇಶ್ವರನಿಗೆ ಹಿಂಗಾರ, ಸೇವಂತಿಗೆ ಹೆಚ್ಚು ಪ್ರಿಯವಾಗಿದ್ದಂತೆ ಕೇಳಿದ್ವಿ. ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ವಿಶೇಷವಾಗಿ ಸೇವಂತಿಗೆ ಹೂವಿನ ಅಲಂಕಾರ ಮತ್ತು ಅಡಿಕೆ ಹೂವಿನ ಅಲಂಕಾರ ಬಹಳ ವಿಶೇಷ.
ಯಾವುದೇ ಕಷ್ಟಗಳು ಬಂದಾಗ ಕೂಡ ಬ್ರಹ್ಮಲಿಂಗೇಶ್ವರನಿಗೆ ಒಂದು ಸೇವಂತಿಗೆ ನಾವು ತಂದಾಗುತ್ತೇವೆ, ನಮ್ಮ ಕಷ್ಟರ ಪರಿಹಾರ ಆಗಬೇಕು. ಅಥವಾ ಕೆಲವರು ಹಿಂಗಾರ ತಂದು ಆಗುತ್ತೇವೆ, ಹಾಗೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಕೆಲವರು ತೋಟದಲ್ಲಿ ಅಡಿಕೆ ಉಳಿಯುವುದಿಲ್ಲ ಅಥವಾ ಅಡಿಕೆ ಬೆಳೆ ನಾವು ಹಾಕಿದ್ದು ಬರುವುದಿಲ್ಲ ಅಂತ ಹೇಳಿದಾಗ ಬ್ರಹ್ಮಲಿಂಗೇಶ್ವರನಿಗೆ ಹಿಂಗಾರ ಅಥವಾ ಅಡಿಕೆ ಇದು ಕೊನೆಯನ್ನು ಸಮರ್ಪಣೆ ಮಾಡ್ತೇವೆ ಅಂತ ಹೇಳ್ತಾರೆ ಇಲ್ಲಿ. ಅದು ಬ್ರಹ್ಮಲಿಂಗೇಶ್ವರನಿಗೆ ವಿಶೇಷವಾದಂಥ ಹೂವುಗಳು. ಅದು ಅಲ್ಲದೆ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ವಿಶೇಷವಾಗಿ ಕೆಲವು ಸೇವೆಗಳು. ಬ್ರಹ್ಮಲಿಂಗೇಶ್ವರನಿಗೆ ಮಹಾಪೂಜೆ, ರಂಗಪೂಜೆ ಇದು ವಿಶೇಷವಾದದ್ದು. ಇಲ್ಲಿ ನೀವು ನಿಮ್ಮ ಕಣ್ಣಾರೆ ನೋಡಿರಿ, ಯಾವುದಂತ ಹೇಳಿದರೆ ಯಾವುದೇ ಪೂಜೆ ದೇವರಿಗೆ ಇಲ್ಲಿ ವಿಶೇಷವಾದಂಥ ದೊಡ್ಡ ದೊಡ್ಡ ಪೂಜೆ ಮಾಡಿದರೆ ನೀವು ಮಾಡಿದ ಪೂಜೆ ದೇವರಿಗೆ ಸಮರ್ಪಣೆ ಆಗಿದಾ ಇಲ್ವಾ ಅಂತ ಸ್ಪಷ್ಟವಾದ ರೂಪವನ್ನು ತೋರಿಸ್ತಾರೆ ಅವರು. ಯಾಕೆಂದರೆ ನಾವು ದೇವರಲ್ಲಿ ಅಲಂಕಾರ ಮಾಡಿ ದೇವರಿಗೆ ಅಡಿಕೆ ಪುಷ್ಪವನ್ನು ಹಿಂಗಾರವನ್ನು ನಾವು ಹಣೆಗೆ ಇಡುತ್ತೇವೆ. ಹಣೆಗೆ ಇಟ್ಟಾಗ ಮಂಗಳಾರತಿ ಮಾಡುವಾಗ ಒಂದೊಂದು ಸಮಯದಲ್ಲಿ ಸಂಪೂರ್ಣ ಮುಖಕ್ಕೆ ಬಿದ್ದರೂ ಕೂಡ ಹಿಂಗಾರ ಕೆಳಗೆ ಬೀಳುವುದಿಲ್ಲ. ಯಾಕೆಂತೇಳಿದರೆ ನಾವು ಅಷ್ಟೇ ಭಕ್ತಿಯಿಂದ ಬೇಡಬೇಕು. ಬ್ರಹ್ಮಲಿಂಗೇಶ್ವರ ಕೇಳಿದ್ದು ಒಂದೇ, ನಿನ್ನ ಚಿನ್ನಾಭರಣ ನನಗೆ ಬೇಡ, ನಿನ್ನ ಭಕ್ತಿ ನನಗೆ ಕೊಡು ಅಂತ ಹೇಳಿ. ನಾವು ಎಷ್ಟು ಭಕ್ತಿಯಿಂದ ಬೇಡ್ತೇವೆ ಅಷ್ಟು ಭಕ್ತಿಯಿಂದ ದೇವರು ಉಳಿತಾರೆ. ಬ್ರಹ್ಮಲಿಂಗೇಶ್ವರನಿಗೆ ಅದೇ ರೀತಿ ಹಿಂಗಾರ ಮತ್ತು ಸೇವಂತಿಗೆ ಹೂ ಬಹಳ ವಿಶೇಷವಾದ ಅಲಂಕಾರ. ಇಲ್ಲಿ ಒಂದು ಬಾವಿ ಇತ್ತು, ಬಾವಿಯ ಭಾಗದಲ್ಲಿ ಹುತ್ತ ಇತ್ತು. ಹುತ್ತದ ಸಾನ್ನಿಧ್ಯದಲ್ಲಿ ನಾಗ ಹುಟ್ಟಿ ಬೆಳೆದಂತಹ ಜಾಗ. ಅದರಿಂದಾಗಿ ಒಂದು ಇಷ್ಟೇ ಮಣ್ಣು ತೆಗೆದುಕೊಟ್ಟರು ಕೂಡ ಅದು ಈ ಮಣ್ಣಿಗೆ ಫಲ ಉಂಟು ಇಲ್ಲಿಗೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಅದರ ಫಲವೇ ನಮಗೆ ಈಗ ಇಲ್ಲಿ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ, ನಾಗದೇವರು, ಅದೇ ರಕ್ತೇಶ್ವರಿ ಇರುವಂತಹ ಸಾನ್ನಿಧ್ಯ ಇದು. ಇದಕ್ಕಾಗಿ ಎಲ್ಲ ಭಕ್ತರಿಗೂ ಕಷ್ಟ ಬಂತು ಅಂತ ಹೇಳಿ ಹೆದರಬೇಡಿ, ಕಷ್ಟಕ್ಕೆ ಪರಿಹಾರ ಇಲ್ಲ ಅಂತ ಹೆದರಬೇಡಿ. ಕಷ್ಟಕ್ಕೆ ಪರಿಹಾರ ದೇವರ ನಡೆಯಲ್ಲಿ ಇದೆ. ಯಾಕೆಂತೇಳಿದರೆ ನಾನು ಒಂದೇ ಹೇಳೋದು ಯಾರಿಗೂ ಭಕ್ತರಿಗೂ ಕೂಡ ಧರ್ಮ ಪ್ರಕಾರವಾಗಿ ಕ್ಷೇತ್ರಕ್ಕೆ ಬನ್ನಿ, ಧರ್ಮದ ವಿಚಾರದಲ್ಲಿ ಬನ್ನಿ. ಅಧರ್ಮವನ್ನು ಚಿಂತನೆ ಮಾಡಿಕೊಂಡು ಎರಡು ಮಾತು ಹೃದಯದ ಒಳಗೆ ಇಟ್ಟುಕೊಂಡು ಬರಬೇಡಿ. ನಿಮ್ಮ ಕಷ್ಟ ಪರಿಹಾರ ಆಗಬೇಕು, ಮನೆ ಒಳ್ಳೆಯದಾಗಬೇಕು, ಮಕ್ಕಳು ಒಳ್ಳೆಯದಾಗಬೇಕು, ಸಂಪತ್ತು ಒಳ್ಳೆಯದು ಬರಬೇಕಂತ ಇದ್ದರೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ. ದೇವರಲ್ಲಿ ಪ್ರಾರ್ಥನೆ ಮಾಡಿದಂಥ ಉತ್ತರದಲ್ಲಿ ಏನು ಮತ್ತೆ ದೇವರು ಉತ್ತರ ಕೊಡ್ತಾರೆ, ಆ ರೀತಿ ನಿಮಗೆ ಪರಿಹಾರ ನಾನು ಕೊಡುತ್ತೇನೆ ಅಂತ ನಡೆದುಕೊಂಡು ಬಂದಂಥ ಮಾತು ಇದು ನನ್ನದು. ನನ್ನ ಗುರು ಹಿರಿಯರು ಆರಾಧನೆ ಮಾಡಿದ ದೇವರ ಫಲ ಇಷ್ಟರ ತನಕ ದೇವರು ನಡೆಸಿದ್ದಾರೆ. ಇನ್ನು ಮುಂದಕ್ಕೂ ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಶಕ್ತಿಯ ತಾಯಿ ನನಗೆ ಕೊಡಲಿ ಎಂದು ನಾನು ಭಾವಿಸ್ತಾ ಇದ್ದೇನೆ. ಭಕ್ತರಲ್ಲಿ ಕೂಡ ಹೇಳುವುದು ಒಂದೇ, ಎಲ್ಲೂ ಹೋಗಿ ಅಲ್ಲಕ್ಕೆ ಅಥವಾ ಕೆಟ್ಟ ಸ್ಥಾನಕ್ಕೆ ಅಥವಾ ಬೇಡದನ್ನು ಚಿಂತನೆ ಮಾಡಿ ಹೋಗಬೇಡಿ. ಎಲ್ಲರೂ ದೇವರಲ್ಲಿ ಬೇಡಬೇಕಾದದ್ದು ಎಲ್ಲರೂ ಒಳ್ಳೆಯದಾಗಬೇಕು. ನಾನು ಒಬ್ಬನು ಒಳ್ಳೆಯದಾದರೆ ಏನು ಫಲವಿಲ್ಲ, ನನ್ನ ಕುಟುಂಬ ಒಳ್ಳೆಯದಾದರೆ ಏನು ಫಲವಿಲ್ಲ, ಇಡೀ ಪ್ರಪಂಚ, ಇಡೀ ದೇಶ, ಇಡೀ ಭಕ್ತರು ಒಳ್ಳೆಯದಾದರೆ ಮಾತ್ರ ನಮ್ಮ ಕ್ಷೇತ್ರ ಬೆಳಗಲಿಕ್ಕೆ ಸಾಧ್ಯ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ತುಂಬ ಧನ್ಯವಾದಗಳು ನಿಮಗೆ. ಬಹಳ ಒಂದು ಸವಿಸ್ತಾರವಾಗಿ ನಮಗೆ ಹೇಳಿಕೊಟ್ಟಿದ್ದೀರಾ. ನಮಗೆ ಇಲ್ಲೊಂದು ಬಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದ.